ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇತಿಹಾಸ ಮತ್ತು ಪುರಾತತ್ವ ವಿಭಾಗ BA 5ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆ 1 ಭಾರತದ ಇತಿಹಾಸ ಬ್ರಿಟಿಷ್ ಆಳ್ವಿಕೆ 1707ರಿಂದ 1947 ಇತಿಹಾಸ ವಿಭಾಗದ ಒಂದು ಸಿಲೆಬಸ್ ಅನ್ನ ನೋಡ್ತಾ ಇದ್ವಿ, ಪಠ್ಯಕ್ರಮವನ್ನ ನೋಡ್ತಾ ಇದ್ವಿ. ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದೆ ಬರುವ ಎಲ್ಲ ಒಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಘಟಕ 1ರಲ್ಲಿ ನಾವು ಯುರೋಪಿಯನ್ನರ ಆಗಮನ ಮತ್ತು ಬ್ರಿಟಿಷ್ ಅಧಿಕಾರದ ವಿಸ್ತರಣೆಯ ಕುರಿತು ಓದ್ತೀವಿ. ಇದರಲ್ಲಿ 3 ಪಾಯಿಂಟ್ಗಳು ಬರುತ್ತೆ. ಮೊದಲನೇ ಒಂದು ಪಾಯಿಂಟ್ ನಲ್ಲಿ ಯುರೋಪಿಯನ್ನರ ಆಗಮನ ಮತ್ತು ಆಂಗ್ಲ ಫ್ರೆಂಚ್ ಸಂಘರ್ಷಗಳ ಕುರಿತು ನಾವು ನೋಡ್ತೀವಿ. ಎರಡನೇ ಪಾಯಿಂಟ್ ನಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ವಾರನ್ ಹೆಸ್ಟಿಂಗ್ ಅಧಿಕಾರ ಬಲವರ್ಧನೆ, ಆಡಳಿತ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿ. ಈ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳ ಒಂದು ಆಡಳಿತ ಸುಧಾರಣೆಗಳಾಗಿರ್ಬೋದು, ಅಧಿಕಾರ ಬಲವರ್ಧನೆಗಳಾಗಿರ್ಬೋದು, ವಿದೇಶಾಂಗ ನೀತಿಗಳು ಏನೇನ್ ಮಾಡಿದ್ರು ಅದನ್ನ ನಾವು ನೋಡ್ತೀವಿ. ಇನ್ನು 3ನೇ ಪಾಯಿಂಟ್ ಅಲ್ಲಿ ಲಾರ್ಡ್ ಕಾರ್ನ್ ವಾಲಿಸನ ಆಡಳಿತ ಸುಧಾರಣೆಗಳನ್ನ ನೋಡ್ತೀವಿ. ಮೊದಲನೇ ಒಂದು ಘಟಕದಲ್ಲಿ ನಾವು ಯುರೋಪಿಯನ್ನರ ಆಗಮನ ಮತ್ತು ಬ್ರಿಟಿಷ್ ಅಧಿಕಾರ ವಿಸ್ತರಣೆಯನ್ನ ಹೇಗ್ ಮಾಡ್ಕೊಂಡ್ರು ಅನ್ನೋದನ್ನ ಮೊದಲನೇ ಘಟಕದಲ್ಲಿ ನೋಡ್ತೀವಿ. ಇನ್ನು ಘಟಕ 2 ಗವರ್ನರ್ ಜನರಲ್ಗಳ ಅಧೀನದಲ್ಲಿ ಬ್ರಿಟಿಷ್ ಆಡಳಿತ. ಮೊದಲನೇ ಒಂದು ಘಟಕದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ತಂದಂತಹ ಸುಧಾರಣೆಗಳನ್ನ, ಆಡಳಿತ ಸುಧಾರಣೆಗಳನ್ನ ನೋಡಿದ್ರೆ, ಎರಡನೇ ಒಂದು ಘಟಕದಲ್ಲಿ ಗವರ್ನರ್ ಜನರಲ್ಗಳ ಅಧೀನದಲ್ಲಿ ಬ್ರಿಟಿಷ್ ಆಡಳಿತ ಯಾವ ರೀತಿ ನಡೀತಾ ಇತ್ತು ಅನ್ನೋದನ್ನ ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರೋದು ಲಾರ್ಡ್ ವೆಲ್ಲಿಸ್, ಅವನ ಸಹಾಯಕ ಒಪ್ಪಂದ ನೀತಿಯ ಕುರಿತು ನಾವು ನೋಡ್ತೀವಿ. ಎರಡನೇ ಪಾಯಿಂಟ್ ಅಲ್ಲಿ ವಿಲಿಯಂ ಬೆಂಟಿಂಗ್ನ ಆಡಳಿತ ಸುಧಾರಣೆಗಳು, ಅವನ ಒಂದು ಆಡಳಿತ ಸುಧಾರಣೆಗಳು ಏನೇನಿದ್ವು ಅನ್ನೋದನ್ನ ಎರಡನೇ ಪಾಯಿಂಟ್ ಅಲ್ಲಿ ನೋಡ್ತೀವಿ. 3ನೇ ಒಂದು ಪಾಯಿಂಟ್ ನಲ್ಲಿ ಲಾರ್ಡ್ ಡೌಲ್ ಹೌಸಿಯ ಆಡಳಿತ ಸುಧಾರಣೆಗಳು ಮತ್ತು ದತ್ತು ನಿರಾಕರಣ ನೀತಿಯನ್ನು, ದತ್ತು ಮಕ್ಕಳನ್ನ ಪಡೆಯುವ ನೀತಿಯನ್ನು ನಿರಾಕರಣೆ ಮಾಡಿದ್ರಲ್ಲ, ರದ್ದುಗೊಳಿಸಿದ್ರಲ್ಲ, ಆ ಒಂದು ನೀತಿಯ ಕುರಿತು ಓದ್ತೀವಿ. ಈ 3 ಜನರ ಕುರಿತು ನಾವು ಎರಡನೇ ಒಂದು ಘಟಕದಲ್ಲಿ ನೋಡ್ತೀವಿ. ಇನ್ನು 3ನೇ ಘಟಕದಲ್ಲಿ ಹೊಸ ಭೂ ಕಂದಾಯ ವ್ಯವಸ್ಥೆಗಳು ಮತ್ತು ಭಾರತೀಯರ ಬಂಡಾಯಗಳು. ಈ ಒಂದು 3ನೇ ಘಟಕದಲ್ಲಿ ಯಾವ ರೀತಿ ಹೊಸ ಭೂ ಕಂದಾಯ ವ್ಯವಸ್ಥೆಗಳನ್ನ ಜಾರಿಗೆ ತಂದ್ರು ಅಂದ್ರೆ, ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ರೈತವಾರಿ ಪದ್ಧತಿಗಳಾಗಿರ್ಬೋದು, ಈ ಒಂದು ವ್ಯವಸ್ಥೆಗಳನ್ನ ಜಾರಿಗೆ ತಂದಿದ್ದನ್ನ, ಹಾಗೂ ಭಾರತೀಯರು ಬ್ರಿಟಿಷರ ಮೇಲೆ ಮಾಡಿದಂತಹ ಬಂಡಾಯಗಳ ಕುರಿತು ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಅಂದ್ರೆ ಭೂ ಕಂದಾಯ ವ್ಯವಸ್ಥೆ, ಇದು ಜಮೀನ್ದಾರಿ ಆಗಿರ್ಬೋದು, ರೈತವಾರಿ ಪದ್ಧತಿ ಆಗಿರುವುದು ಮತ್ತು ಮಹಲ್ವಾರಿ ಪದ್ಧತಿ, ಭೂ ಕಂದಾಯ ವ್ಯವಸ್ಥೆಗಳು, ಈ 3 ಭೂ ಕಂದಾಯ ವ್ಯವಸ್ಥೆಗಳ ಕುರಿತು ನಾವು ನೋಡ್ತೀವಿ. ಇನ್ನು 2ನೇ ಪಾಯಿಂಟ್ ಅಲ್ಲಿ 1857ರ ಮಹಾದಂಗೆ, ಅದರ ಸ್ವರೂಪವನ್ನ, ಕಾರಣವನ್ನ ಮತ್ತು ಪರಿಣಾಮವನ್ನ, ಈ ಒಂದು ದಂಗೆಯ ಸ್ವರೂಪವನ್ನು ನೋಡ್ತೀವಿ, ಯಾವ ರೀತಿ ಯಾವುದಕ್ಕೆ ಕಾರಣ ಆಯ್ತು ಅನ್ನೋದನ್ನ ನೋಡ್ತೀವಿ, ಮತ್ತು ಅದರ ಪರಿಣಾಮ ಏನಾಯ್ತು ಅನ್ನೋದನ್ನ ಎರಡನೇ ಒಂದು ಪಾಯಿಂಟ್ ನಲ್ಲಿ ನೋಡ್ತೀವಿ. 3ನೇ ಒಂದು ಪಾಯಿಂಟ್ ನಲ್ಲಿ 1852ರ ರಾಣಿ ವಿಕ್ಟೋರಿಯಾ ಘೋಷಣೆ, ಅಂದ್ರೆ 1857ರಲ್ಲಿ ದಂಗೆ ನಂತರ ರಾಣಿ ವಿಕ್ಟೋರಿಯಾ ಆಡಳಿತವನ್ನ ವಹಿಸ್ಕೋತಾಳಲ್ಲ, ಅವಳು ಮಾಡಿದಂತಹ ಘೋಷಣೆಗಳನ್ನ ನಾವು 3ನೇ ಪಾಯಿಂಟ್ ಅಲ್ಲಿ ನೋಡ್ತೀವಿ. ಇನ್ನು ಘಟಕ 4 ವೈಸರಾಯರ ಆಡಳಿತದಲ್ಲಿ ಸುಧಾರಣೆಗಳು, ಅಂದ್ರೆ ವೈಸರಾಯಗಳನ್ನ ನೇಮಕ ಮಾಡಿದ್ರಲ್ಲ ಭಾರತದ ಮೇಲೆ, ಅವರು ತಂದಂತಹ ಸುಧಾರಣೆಗಳನ್ನ ನಾವು 4ನೇ ಘಟಕದಲ್ಲಿ ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರೋದು ಲಾರ್ಡ್ ಲಿಂಟನ್ ಅವರ ಆಂತರಿಕ ಮತ್ತು ವಿದೇಶಾಂಗ ನೀತಿಯನ್ನು ನೋಡ್ತೀವಿ. ಲಾರ್ಡ್ ರಿಪ್ಪನ್ ಅವರ ಆಡಳಿತ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿಗಳನ್ನ ನಾವು ನೋಡ್ತೀವಿ. ಅದೇ ರೀತಿ ಲಾರ್ಡ್ ಕರ್ಜನ್ ಅವರ ಆಡಳಿತ ಸುಧಾರಣೆಗಳು ಮತ್ತು ವಿದೇಶಾಂಗ ನೀತಿಗಳು. ಈ 4ನೇ ಘಟಕದಲ್ಲಿ ಈ ವೈಸರಾಯರು, ಅಂದ್ರೆ 3 ಜನ ವೈಸರಾಯರ ಆಡಳಿತ ಸುಧಾರಣೆ ಮತ್ತು ವಿದೇಶಾಂಗ ನೀತಿಯನ್ನ ನಾವು 4ನೇ ಘಟಕದಲ್ಲಿ ನೋಡ್ತೀವಿ. ಘಟಕ 5 ನಕ್ಷೆ ಅಧ್ಯಾಯಗಳು, ಅಂದ್ರೆ ಈ ನಕ್ಷೆಯ ಸಂಬಂಧಪಟ್ಟಂತಹ ಅಧ್ಯಾಯಗಳನ್ನು ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರುವುದು 1857ರ ಮಹಾದಂಗೆಯ ಪ್ರಮುಖ ಸ್ಥಳಗಳನ್ನು ನಕ್ಷೆಯಲ್ಲಿ ಗುರುತಿಸುವುದು, ಅಂದ್ರೆ 1857ರ ದಂಗೆ ಎಲ್ಲಿ ನಡೆಯಿತು ಅನ್ನೋದರ ಸ್ಥಳಗಳಿರ್ತಲ್ಲ ಅದನ್ನು ಗುರುತಿಸುವುದು. ಎರಡನೇದಾಗಿ ಐತಿಹಾಸಿಕ ಮಹತ್ವದ ಸ್ಥಳಗಳು, ಕಲ್ಕತ್ತಾ, ಮದ್ರಾಸ್, ಬಾಂಬೆ, ಕಲಿಕಟ್, ಸೂರತ್, ಪಾಂಡಿಚೇರಿ, ಪ್ಲಾಸಿ, ಬಕ್ಸರ್, ಸಾಲ್ಬೈ, ಶ್ರೀರಂಗಪಟ್ಟಣ. ಇದಿಷ್ಟನ್ನ ನಾವು ಈ ಒಂದು 5ನೇ ಸೆಮಿಸ್ಟರ್ಗೆ ನೋಡುವಂತಹ ಕಡ್ಡಾಯ ಇತಿಹಾಸ ವಿಭಾಗದ ಪಠ್ಯಕ್ರಮ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತಿದ್ದೀನಿ. ಉಪಯುಕ್ತವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.